ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮೂವರು ಅತಿಥಿಗಳು ಹಂಚಿಕೊಳ್ತಾ ಇದ್ದಾರೆ. ಈಗ ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಒಂದು ರೀತಿ ಜೈಲಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥ ಪ್ರಯೋಗಗಳಾಯಿತು ಅನಿಸುತ್ತೆ ಸರ್. ಸೊ ಕೇವಲ ಏನು ಗಂಡಸರು ಅಥವಾ ಕೈದಿಗಳು ಅವ್ರು ಸೇರ್ಕೋತಿದ್ದಾರೆ ಅಥವಾ ಮಹಿಳಾ ಕೈದಿಗಳು ಏನಾದರೂ ಭಾಗಿಯಾಗ್ತಿದ್ರೆ ಹೇಗಿತ್ತು ಅಂತ. ಸುಮಾರು ಎಷ್ಟು ಜನ ಭಾಗಿಯಾಗ್ತಿದ್ರು, ಸುಮಾರು ಎಷ್ಟು ಜನ ಕರ್ಕೊಂಡು ಹೋಗ್ತಾ ಇದ್ರಿ ಒಂದ್ಸತಿ ಟ್ರೈನಿಂಗು ಅಥವಾ ಒಂದ್ಸತಿ ಪ್ರಾಕ್ಟೀಸು ಅಂತ ಹೇಳಿದ್ರೆ ಅಂತ. ನಾವು ಈ ಪ್ರಯೋಗದಲ್ಲಿ ನಾವು ಪ್ರತಿ ಸಲ ನಾವು ಗಂಡಸನ್ನೇ ತೊಡಸ್ಕೊಳ್ತಾ ಇದ್ವಿ. ತದನಂತರ ಮಹಿಳಾ ಬಂದಿಗಳಲ್ಲೂ ಇದು ನಾವು ನಾಟಕ ಯಾಕೆ ಅವ್ರಿಗೆ ಪಾತ್ರ ಮಾಡಿಸ್ಬಾರ್ದು ಅಂತೇಳಿ ಅವರನ್ನು ನಾವು ಕೇಳ್ಕೊಂಡಾಗ ಒಂದು ಸ್ಟಾರ್ಟಿಂಗ್ನಲ್ಲಿ ಅವರು ವಿರೋಧ ವ್ಯಕ್ತಪಡಿಸಿದರು. ಆಮೇಲೆ ಒಂದು 8-10 ಮಹಿಳೆಯರು ಮುಂದೆ ಬಂದರು. ಅವರಲ್ಲಿ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ. ಸಮರ್ಪಕವಾಗಿ ಅವರು ಪಾತ್ರದಲ್ಲಿ ಭಾಗಿಯಾಗಿ ಭಾಳ ಚೆನ್ನಾಗಿ ನಟಿಸಿದರು. ಒನಕೆ ಒಬ್ಬ ಒಂದು ಪಾತ್ರ ಮಾಡಿದ್ಲು, ಮಾಧವಿ ನಾಟಕದಲ್ಲೂ ಒಬ್ಬ ಹೆಂಗಸು ಪಾತ್ರ ಮಾಡಿದರು. ಬಹಳ ಚೆನ್ನಾಗಿ ಅಭಿನಯಿಸಿದರು. ಅವರಿಗೆ ನಮ್ಮ ಇಲಾಖೆಯ ಮೇಲಧಿಕಾರಿಗಳೆಲ್ಲ ಪ್ರಶಂಸೆ ಎಲ್ಲ ಕೊಟ್ಟಿದ್ದಾರೆ. ಅವರಿಗೆ ಬಿಡುಗಡೆ ಆಗಿದ್ದಾರೆ. ಇನ್ನು ಕೆಲವು ಮಹಿಳಾ ಬಂದಿಗಳು ಮಾಡೋಕ್ಕೆ ತಯಾರಿದ್ದಾರೆ. ನಿಮ್ಮ ಒಂದು ಪ್ರಯತ್ನ 1997ರಲ್ಲಿ ಆರಂಭ ಆಯಿತು ಅಂದರೆ ಇವತ್ತಿನವರೆಗೆ ಸರ್ ಕಹಿ ಘಟನೆಗಳು ಅಥವಾ ಮರೆಯಲಾಗದಂತಹ ಕ್ಷಣಗಳು ಅಥವಾ ಸಿಹಿ ಘಟನೆಗಳು ಅಂತ ಏನು ನಡೀತು ಅಂತ? ಸುಮಾರು ಕಹಿ ಘಟನೆಗಳು ಅಂತಂತಂದರೆ ನನಗೇನು ಮಾಡಲಿಕ್ಕೆ ಆಗೋದೇ ಇಲ್ಲ. ಸಾಕಷ್ಟು ಇನ್ನೂ ಸಾಕಾಯಿತು, ಬಹುಶಃ ಆಗೋದಿಲ್ಲ ಅನ್ನುವಂಥ ಸಂದರ್ಭಗಳು ಬಂದಿರ್ತದೆ. ಅದು ಏನಾಗುತ್ತೆ, ಒಬ್ಬನೇ ವ್ಯಕ್ತಿ ನಾನು ಯಾರಿಗೂ ಅರ್ಥ ಆಗದೆ ಹೋದಾಗ, ನನ್ನ ಭಾವನೆಗಳು ಅರ್ಥ ಆಗದೆ ಹೋದಾಗ ಆಗ ಇದು ಸಾಕು ನಿಲ್ಲಿಸ್ಬೇಕು ಅಂತ ಅನಿಸ್ತಾ ಇರ್ತದೆ. ಆದರೆ ಯಾರೋ ಒಬ್ಬ ಇಲ್ಲ ದಯವಿಟ್ಟು ಬನ್ನಿ ಸರ್, ನೀವು ಒಂದು ಸರ್ತಿ ಬಂದು ಹೋದರೆ ನನಗೆ ಮತ್ತೆ ಒಂದು ವಾರ ನಿಮ್ಮ ಮಾತು ಕೇಳಿದ್ರೆ ಒಂದು ವಾರದವರೆಗೆ ಮತ್ತೆ ನಾನು ಊಟ ಮಾಡ್ತೀನಿ ಅಂದಾಗ ಮತ್ತೆ ಆ ಒಂದು ಕರೆಗೋಸ್ಕರ ಮತ್ತೆ ಹೋಗ್ಬೇಕಂತ ಅನಿಸ್ತಾ ಇರುತ್ತೆ. ಇನ್ನು ಅಲ್ಲಿ ಕಹಿ ಘಟನೆ ಅನ್ನುವಂಥದ್ದಂತಂದ್ರೆ ವೆರಿ ಬಿಗಿನಿಂಗ್, ಪ್ರಾರಂಭದಲ್ಲಿ ಒಬ್ಬನಿಗೆ ಒಂದು ಪಾತ್ರ ಮಾಡ್ತಾ ಇದ್ದ. ಅವ ದಯವಿಟ್ಟು ನನಗೆ ಈ ಡೈಲಾಗ್ನ ಬದಲಾಯಿಸ್ಕೊಡಿ ಅಂತ ಹೇಳ್ತೀನಿ. ಯಾಕೆ ಅಂತಂತಂದರೆ ಆಮೇಲೆ ಯಾರೋ ಹೇಳಿದರು ಇಲ್ಲ, ಅದರಲ್ಲಿರ್ತಕ್ಕಂಥ ಆ ಸಂದರ್ಭ ಏನಿದೆಯೋ ಅದೇ ರೀತಿಯ ಘಟನೆ ಅವನ ಜೀವನದಲ್ಲಿ ನಡೆದಿದೆ. ಹಾಗಾಗಿ ಆ ಥರದ್ದು ನನಗೆ ಅನಿಸ್ತು. ಆಮೇಲೆ ಅವನು ತುಂಬ ಡಿಪ್ರೆಸ್ ಆಗಿಬಿಟ್ಟ ಆ ಪಾತ್ರ ಮಾಡಿದ ಮೇಲೆ. ಅಂದರೆ ಅದು ಆ ವಿಷಯಗಳು ಅವನಿಗೆ ಕೊರಗಿ ಇದಾಗ್ತಾಯಿತ್ತು. ಅವಾಗ ನನಗೆ ಅನಿಸ್ತು, ಹೌದಲ್ಲ, ಯಾಕೆ ನಾನು ಈ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೋಸ್ಕರ ಸಬ್ಜೆಕ್ಟನ್ನು ಬದಲಾಯಿಸ್ಕೊಂತ ಹೀಗೆಲ್ಲ ಮಾಡ್ತಾ ಇದ್ದಿದ್ದು. ನಿಮ್ಮನ್ನು ಕೇಳೋದಾದ್ರೆ ಮನೇಲಿ ಒಂದು ಮಗುನ ಸುಧಾರಿಸೋದೇ ಕಷ್ಟ, ಅಂಥದ್ರಲ್ಲಿ 30ರಿಂದ 40 ಜನನ ಇವ್ರು ಕರ್ಕೊಂಡು ಸುಧಾರಿಸುವಂಥದ್ದು. ಸೊ ನಿಮ್ಮ ಸಹಕಾರ, ಒಬ್ಬ ನಿರ್ದೇಶಕ ಅಥವಾ ಯಾರೋ ಒಬ್ಬರು ಗುರು ಇದ್ದಾರೆ ಅಂದರೆ ನಿಮ್ಮ ಸಹಕಾರ ಕೂಡ ಮುಖ್ಯ ಆಗುತ್ತೆ. ಅದು ಮನಸ್ಸಿಂದನೇ ಬರಬೇಕು. ನಾನು ಬೆಳಿಬೇಕು ಅಂದ್ರೆ ನನಗೆ ಫಸ್ಟ್ ನಾನು ಬೆಳಿಬೇಕು ಅಂತ ನನ್ನ ಮನಸ್ಸಿಗೆ ಬರಬೇಕು. ಅದು ಹೆಂಗಾಗ್ತಿತ್ತು ನಿಮಗೆ? ನಿಮ್ಮ ಜೊತೆ ಇದ್ದಂತಹ ಉಳಿದ ಕೈದಿಗಳಿರ್ಬೋದು, ಅವ್ರ ಸಹಕಾರ ಯಾವ ರೀತಿ ಇತ್ತು? ಒಟ್ಟಾರೆ ನಿಮ್ಮ ಗುರುಗಳ ಜೊತೆ ನಿಮ್ಮ ಸಹಕಾರ ಯಾವ ಥರ? ಮೇಡಮ್, ನಮ್ಮದು ಸಹಕಾರ ಯಾವ ರೀತಿ ಅಂದರೆ ಕಟ್ಟಿಮನಿ ಸರ್ ಅವ್ರಿಗೆ ನಿಜವಾಗ್ಲೂ ಸುಮಾರು ಸಲ ಬೇಜಾರು ಮಾಡ್ಬಿಟ್ಟಿದ್ದೀವಿ ನಾವು. ನಮ್ಮ ಟೀಮೇ ಆ ಥರ ಇತ್ತು ಮೇಡಮ್. ಒಂದು ಟೀಮಲ್ಲಿ 40 ಜನ ಇರ್ತಿದ್ದೋ ತಲದಂಡ ನಾಟಕದಲ್ಲಿ. ಅದರಲ್ಲಿ ಒಂದಲ್ಲ ಒಂದು ದಿನ ಒಂದು ಕಿರಿಕ್ ನಡ್ಕೊಂಡೇ ಹೋಯ್ತಾ ಇದ್ರು ಕಟ್ಟಿಮನಿ ಸರ್. ಒಂದೊಂದು ಸಲ ಬ್ಯಾಗ್ನೇ ಎತ್ತಕೊಂಡು ನಾನು ನಾಟಕನೇ ಆಡ್ಸಲ್ಲ ಅಂತೇಳಿ ಗೇಟ್ ಗಂಟು ಹೋಗ್ಬಿಟ್ಟು ಕಾಲೆಲ್ಲ ಮತ್ತೆ ಹೋಗಿ ನಾವೇನೇ ಕರ್ಕೊಂಡು ಬಂದು ಅವ್ರಿಗೆ ದಿನ ಬಂದಾಗ ಏನಾದರೂ ಒಬ್ಬನಿಂದಾದ್ರೂ ಏನಾದರೂ ಕಿರಿಕ್ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಅದು ಯಾವಾಗ ನಮಗೆ ಇದು ನಾವು ಮಾಡ್ತಾಯಿದ್ದು ಕಟ್ಟಿಮನಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದು ನಮ್ಮದು ತಪ್ಪಿದೆ ಅಂತ ಗೊತ್ತಾಗಿದೆ ನಾವು ಹೊರಗಡೆ ಬಂದ ಮೇಲೆ. ಇವೆಲ್ಲ ರಿಯಲೈಸ್ ಆಗಿದೆ ಯಾವಾಗ ಅಂತ? ಅವ್ರು ಮಾಡ್ತಿರೋದು ಹೌದು, ಸರಿ ಮಾಡ್ತಿದ್ದಾರೆ, ನಮಗೋಸ್ಕರನೇ ಮಾಡ್ತಿರೋದು, ಏನೋ ಒಂದು ಗುರುತರ ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶ ಅವ್ರದ್ದು ಅಂತ ಗೊತ್ತಾಗ್ತಿದ್ದೆ ಯಾವಾಗ ಅಂತ? ನಿಜವಾಗ್ಲೂ ಮೇಡಮ್, ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ರಿಫಾರ್ಮ್ ಆಗ್ತಾ ಇದ್ದೀವಿ ಅಂತ ನನಗೆ ಒಳ ಮನಸ್ಸು ಹೇಳ್ತಾ ಇತ್ತು. ನನಗೆ ಅವ್ರು ಈ ಥರ ನನಗೆ ಹೇಳಿ ಸುಮಾರು ಅವ್ರ ಮೇಲೆ ಗಲಾಟೆ ಮಾಡಿದ್ದೀನಿ ನಾನು. ಒಂದ್ಸಲ ಕಪಾಲ ಸೇರಿಸು ಹೊಡೆದಿದ್ದಾರೆ ಕಟ್ಟಿಮನಿ ಸರ್. ನನಗೆ ಪಾತ್ರ ಬಂದಂಥ ಸಂದರ್ಭದಲ್ಲಿ ಹೊಡೆದಿದ್ದಾರೆ, ನಾನು ಗಲಾಟೆ ಮಾಡಿದ್ದೀನಿ. ಆದರೆ ಅವರು ಒಂದು ಮಗನ ಥರ ಟ್ರೀಟ್ ಮಾಡ್ತಾಯಿದ್ರು. ಎಲ್ಲ ಕೈದಿಗಳನ್ನು ಮಕ್ಕಳ ಥರ ಟ್ರೀಟ್ ಮಾಡ್ತಾಯಿದ್ರು. ಯಾರಿಗೂ ಕೂಡ ಒಂದೊಂದು ಸಲ ನನ್ನ ಮಗ ನೀವು ಅಂತೇಳಿ ಕೈ ಮಾಡುವಂಥ ಸ್ಥಿತಿಗೂ ಕೂಡ ಅವ್ರು ಹೋಗಿದ್ರು. ಅಂದರೆ ನಾವು ಅದೇ ಥರ ಇದ್ದೋ. ಅಂದರೆ ದಿನ ಬಂದಾಗ ಅವರಿಗೆ ಯಾವುದೆಲ್ಲ ಒಂದು ರೀತಿಯಲ್ಲಿ ಕಿರಿಕ್ ಮಾಡಿಬಿಟ್ಟು ಕಳಿಸ್ಬಿಡ್ತಾ ಇದ್ದೋ. ಆಮೇಲೆ ನಮಗೆ ಬೇಜಾರಾಗ್ತಾಯಿತ್ತು. ಮತ್ತೆ ನಾವೇನೇ ಸಾಹೇಬ್ರ ಕಡೆಯಿಂದಾಗಲಿ ಇನ್ನೊಬ್ಬರ ಕಡೆಯಿಂದಾಗಲಿ ಬರ್ಮಾಡಿಸ್ಕೊಳ್ಳೋದು. ಅಲ್ಲ, ನಾನು ಕೇಳೋದು, ಈಗ ಹೋಗ್ತಿದ್ರಿ, ಊರಿಗೆ ಹೋಗ್ತಿದ್ರಿ, ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನಿಸ್ಲೇ ಇಲ್ವಾ? ಯಾವತ್ತೂ ಅನಿಸಿಲ್ಲ ಮೇಡಮ್, ಖಂಡಿತ. ಯಾಕೆ ಅಂತಂತಂದರೆ ಇವಾಗ ನಾವು ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಹೋಗೋಕ್ಕಾಗ್ತದೆ ಮೇಡಮ್? ನಮ್ಮದು ಜಾತಕನೇ ಇರ್ತದೆ ಜೈಲಲ್ಲಿ. ಒಂದು ಕಲ್ಲನ್ನು ಕೆತ್ತಿದ್ರೆ ಅದೊಂದು ರೂಪ ಗೊತ್ತಾಗುತ್ತೆ, ಒಂದು ಶಿಲ್ಪಿ ಅಂತ
ಅಂತ ಗೊತ್ತು, ಒಂದು ಶಿಲ್ಪ ಅಂತ ಗೊತ್ತಾಗುತ್ತೆ. ನಿಮ್ಮ ಬದುಕಿನಲ್ಲಿ ಈಗ ಒಂದೇನೋ ಒಂದು ಪ್ರಯತ್ನ ಮಾಡಿದ್ರಿ, ತೃಪ್ತಿ ಅಂತ ಯಾವಾಗ ಸಿಕ್ಕಿದೆ ಸರಿ? ಸಿಕ್ಕಿದ್ಯಾ ಅಥವಾ ಮುಂದೆ ಸಿಗುತ್ತೆ ಅಂತಾರ ಅಥವಾ ಇದೇ ಇಲ್ಲ, ತೃಪ್ತಿ ಅಂತ? ಸಿಕ್ಕಿದೆ. ನನಗೆ ಆ ಕೆಲವು ಕ್ಷಣಗಳನ್ನು ಬಹಳ ಧನ್ಯತಾ ಭಾವದಿಂದ ನಾನು ರಾತ್ರಿ ನಿದ್ರೆ ಮಾಡಿಲ್ಲ ನಾನು. ಈಗ ಮೊನ್ನೆ ಈ ಧಾರವಾಡದಲ್ಲಿ ಆದಂಥ ಒಂದು ಘಟನೆ, ಈ ಅಲ್ಲಿಯ ಜನರು 4 ದಿನ ಉತ್ಸವ ಆದಾಗ ಕೆಲವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೀವನ ಸಾರ್ಥಕ ಆಯಿತು ನಿಂದು ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬ ತಾಯಿ ಬಂದರು, ನಾಟಕ ನೋಡಿದ್ರು. ನಾಟಕ ನೋಡಿದ ಮೇಲೆ ಜನ ಅರ್ಧ ಗಂಟೆ ಆದರೂ ಮನೆಗೆ ಹೋಗಲಿಲ್ಲ. ಆ ಹೊತ್ತಿಗೆ ಬಂದು ತಬ್ಬಿಕೊಂಡು, ಯಾವ ತಾಯಿಪ್ಪ ನಿನ್ನನ್ನು ಹಡ್ದಿತ್ತು ಅಂತ ಕೇಳಿದರು. ನನಗೆ ಆ ಕ್ಷಣ ಅದರಂತಹ ಸಾರ್ಥಕದ ಒಂದು ಶಬ್ದ ನನಗೆ ಇನ್ನು ಜೀವನದಲ್ಲಿ ಅದು ಲಾಸ್ಟ್, ಅದೇ ತೃಪ್ತಿ ಅಂತ ಅದೇ ತೃಪ್ತಿ. ಓಕೆ, ನೀವು ಕೊನೆಯದಾಗಿ ಏನಂತ ಹೇಳ್ತೀರಿ? ಕೊನೆಯದಾಗಿ ಹೇಳೋದು ಏನಂತಂದರೆ ಮೇಡಮ್, ನಮ್ಮ ಕಟ್ಟಿಮನಿ ಸರ್ ಕೈ ಮುಗಿದು ಕೇಳ್ಕೊತೀನಿ, ಅವ್ರ ಜೀವನ ಇರೋವರೆಗೂ ಕೂಡ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳನ್ನ ಪರಿವರ್ತನೆ ಮಾಡುವ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ಕೊಂಡೋಗಿ ಅವ್ರನ್ನೂ ಕೂಡ ಪರಿವರ್ತಿಸಿ ನನ್ನ ಥರನೇ ಬಿಡುಗಡೆ ಮಾಡಿಸುವಂಥ ಪ್ರಯತ್ನವನ್ನು ತಾವು ಕೈಗೊಳ್ಳಿ. ನೀವು ಅಲ್ಲದೆ ಈ ರಾಜ್ಯದಲ್ಲಿ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಮೇಡಮ್. ಓಕೆ, ಒಳ್ಳೆ ಮಾತನ್ನೇ ಹೇಳಿದ್ರಿ. ನಮ್ಮ ಜೊತೆ ವೀಕ್ಷಕರೇ ಇವತ್ತು 3 ಅತಿಥಿಗಳಿದ್ರು. 3 ಕೂಡ ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ನಮ್ಮ ಸಾಹೇಬ್ರಿದ್ರು, ರಾಜಾ ಅವ್ರು ಹೇಳಿದ್ರು, ಅವರ ಅನುಭವದ ಮಾತುಗಳನ್ನೇ ಹೇಳ್ತಾ ಇದ್ರು. ಕಟ್ಟಿಮನಿಯವರಿದ್ರು, ಅವರೊಂಥರ ಒಂದು ರೀತಿ ಸಫಲತೆ ಅಥವಾ ತೃಪ್ತಿಯ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ಇನ್ನು ಪುಟ್ಟಸ್ವಾಮಿ ಅವರಿದ್ರು, ಅವರು ಹೇಳಿದಂತೂ ಒಂದು ರೀತಿ ಅನುಭವದ ಮಾತುಗಳಿರ್ಬೋದು, ಮನದಾಳದ ಮಾತುಗಳಿರ್ಬೋದು, ತಮ್ಮ ತುಡಿತಾ ಇರ್ಬೋದು, ಎಲ್ಲ ಮಾತುಗಳನ್ನು ಹೇಳಿದರು. 3 ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ರಿ, ಧನ್ಯವಾದ ನಿಮಗೆ. ನಮಸ್ತೆ. ಸೊ ವೀಕ್ಷಕರೇ, 4 ಗೋಡೆಯ ಮಧ್ಯೆ ಕೈದಿಗಳಿರ್ತಾರೆ. ಯಾವುದೋ ಒಂದು ಅನಿರೀಕ್ಷಿತ ಘಟನೆಯಷ್ಟೇ ಅವರನ್ನು ಜೈಲಿಗೆ ನೂಕಿರುತ್ತೆ. ಆ ಘಟನೆ ಆ ನಂತರದ ಸಂದರ್ಭದಲ್ಲಿ ಅವರಿಗೆ ಒಂದು ಗುರುತರ ಬದಲಾವಣೆ ಆಗಬೇಕು, ಒಂದು ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು. ಕೈದಿಗಳು ಅನ್ನೋದನ್ನು ಹೊರತುಪಡಿಸಿ ಅದರಲ್ಲೂ ಒಬ್ಬ ಕಲಾವಿದ ಇರ್ತಾನೆ ಅನ್ನೋದು ಗೊತ್ತಾಗಬೇಕು. ನಾವು ಕೂಡ ಮನುಷ್ಯರೇ ಅನ್ನುವಂತಹ ಪ್ರಯತ್ನ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಒಂದು ಪುಟ್ಟ ಇನ್ಫಾರ್ಮೇಷನ್ನ ಹೇಳ್ಬಿಡ್ತೀನಿ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಇದ್ದಂತಹ ರಂಗ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಜೈಲಿನಿಂದ ಜೈಲಿಗೆ ನಾಟಕೋತ್ಸವ ಎನ್ನೋ ಶೀರ್ಷಿಕೆಯಡಿ ಸೊ ಕಟ್ಟಿಮನಿಯವರ ಒಂದು ನಿರ್ದೇಶನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಮಾರ್ಚ್ 7ರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಒಂದು ನಾಟಕೋತ್ಸವ ನಡೆಯುತ್ತೆ. ಸೊ ಈ ಒಂದು ನಾಟಕೋತ್ಸವ ಯಶಸ್ವಿಯಾಗಲಿ ಅಂತ ನಾವು ಕೂಡ ನಮ್ಮ ಸುವರ್ಣ ಸುದ್ದಿವಾಹಿನಿಯ ಒಂದು ಪರವಾಗಿ ನಾವು ಆಶಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.